ನಮ್ಮ ಅಂಜಿ ಅಂತ ಮೊನ್ನೆ ತೀರ್ಕೊಂಡ್ರಲ್ಲ. ఇంకో మోరి మాజీ ప్రెసిడెంట్ సార్ అది ఒకటి అయితే డైరెక్ట్ పోస్తారు అన్న ఇప్పుడు ఇది రోడ్కి 60 ఇది ఒక 80 140కి తీసేస్తాను. నెక్స్ట్ యావదన్నా వస్తే ఏమన్నా పేరు గంటిగానహಳ್ಳಿ సుబ్రాయనహಳ್ಳಿ రోడ్డు తిరిగి ఆట్నింక మెలేకోಟೆ రోడ్డు 2,75,00,000 వేసినాను. ఇదే ఇంత అనుదానం ಮೇಲೆ 50 ఏళ్ళ ఇంకా ఇట్లా ఉంది సార్. ఇది ఎవరు దీన్ని గమనం చేసుకున్నా మీరు వేసుకుంటారో ఈ రోడ్ నెరవేర్చేయండి సార్. అంటే ಇನ್ನೊಂದು ಮಳೆ ಬಂದ ಅರವಿಂದ್ ಯಾವಾಗ ಸ್ಟಾರ್ಟ್ ಮಾಡ್ತಾರ? ಸೋಮವಾರ. ಎಷ್ಟು ದಿನ ಬೇಕು ಮುಗ್ಸಕ್ಕೆ? ಶಿವಾನಂದವ್ರು ಅಂತ ಅರ್ಧ ನಾನು ಹಾಕ್ತೀನಿ, ಅರ್ಧ ಯಾರನ್ನ ಹಾಕ್ರಿ ಎಲ್ಲಾರು ಅಂದ್ರು. ಮಾರ್ಚ್ ಏಪ್ರಿಲ್ ಮುಗಿಸ್ತಾರೆ. ನಮ್ದು STP ಫಂಡ್ అంత ఫినిష్ షైనింగ్ చూడు. అది 50 లక్షలు రెడీ ఉంది STP ది. నేను అనుకుంటే మీరు ఇంకేమన్నా అడుగుతారు, నాకు 50 లక్షలు తెలుసు ఊర్లకు పోతే అది ఇప్పుడు వేస్తాము. అంత ఫినిష్ అయింది. ఇంకా తిరిగి దానికి ఇంకొక దినం లేట్ అయ్యొద్దు. వానకాలం లోపల ఫినిష్ ఫస్ట్ ಉಗಾದಿ ಹಬ್ಬ ಹುಟ್ಬಿಡ್ತ ರೇವತಿ ಮಳೆ ಹುಡ್ತಾ ಕೆಲಸ ಮಾಡಕ್ಕಾಗಲ್ಲ. ನಾನಲ್ಲಿ ರಾಜಕಾರಣನೋ ಓಟೋ ಇನ್ನೊಂದು ನೋಡಿಲ್ಲ. ಅಟ್ಲೀಸ್ಟ್ ಆ 100 ಜನ ಮೈನ್ ಸಿಟಿ ಕನೆಕ್ಟ್ ಆಗಬೇಕು. ನನ್ನ ತಾಲೂಕು ಜನ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಇದೇ ದುಡ್ಡನ್ನ ನಾನು ಸಿಟಿಯಲ್ಲಿ ಯಾವುದೋ ದೊಡ್ಡ ಭವನ ಹಾಕಿ ಬೋರ್ಡ್ ಹಾಕೋಬೋದಾಗಿತ್ತು. ನನ್ನ ಉದ್ದೇಶ ಅಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಿ ಹೆಸರು ತಗೊಳ್ಳೋದಲ್ಲ. ಎಲ್ಲಿ ಬಾರ್ಡ್ರಲ್ಲಿರೋ ಎಲ್ಲ ಜನನ ಸಿಟಿಗೆ ನಾವು ಹೆಂಗೆ ಕನೆಕ್ಟ್ ಮಾಡಬೇಕು ಅಂತ. ಹಂಗಿದ್ರೆ ಈಗ ನೀವು ಇವತ್ತಿದೊಂದು ಸಾಲ್ವ್ ಆದರೆ ಅಣ್ಣ, ಅಟ್ಲೀಸ್ಟ್ ನಿಮ್ಮ ಬೆಳೆಗಳಿಗೆ ಇದಕ್ಕೆ ನಾವೇ ನಮ್ಮ ತೋಟಕ್ಕೆ ದಾರಿ ಇಲ್ಲದೆ ನಾವು ಒಂದು 2-3 ಬೆಳೆ ಇಡೋಕ್ಕೆ ಆಗಿಲ್ಲ. ತೋಟಗಳಿಗೆ ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆದರೆ, ಬೆಳೆ ಇಡಲಿಲ್ಲ ಅಂದರೆ ಬಡವ್ರಿಗೆ ಅದು ಊಟಕ್ಕೂ ಕಷ್ಟ ಆಗುತ್ತೆ. ಅಲ್ಲ, ಇದು ಯಾವುದು ರಿಯಲ್ ಎಸ್ಟೇಟ್ ರೋಡ್ ಅಲ್ಲ ಸರ್. ಇದು ಮಳೆ ಬಂದ್ರೆ ಓಡಕ್ಕೆ ಆಗಲ್ಲ. ಬಡವರದ್ದು ಬಂದು ನಮ್ಮ ಶಾಸಕರು ಆ ಒಂದು ನುಡ್ದಂತೆ ನಡೆದಿರೋದು ಯಾರಾದ್ರೂ ಇದ್ರೆ ಅದು ನಮ್ಮ ಪ್ರದೀಪ್ ಈಶ್ವರ್ MLA ಸರ್ ಬಿಟ್ರೆ ಬೇರೆ ಇನ್ಯಾರು ಮಾಡಕ್ ಸಾಧ್ಯನೇ ಇಲ್ಲ.